ಸರ್, ಸಿಂಹ ಗುಹೆಯಲ್ಲಿ ಏನು ನಡೆಯುತ್ತೆ ಅನ್ನೋದು ಅದು ಟ್ರೈಲರಲ್ಲಿ ನೀವು ನೋಡಿದ್ರಿ ಒಂದಷ್ಟು. ಸರ್, ಸೆನ್ಸರ್ ಆಗೇ 1 ಇಯರ್ ಆಯಿತು. ಸೊ ಹಿಂದೆನೇ ಶೂಟ್ ಮಾಡಿದ್ವಿ. ಸೊ ಆಕಸ್ಮಿಕ ಅಂತಿರೋಲ್ಲ, ಆ ಥರ ಒಂದಷ್ಟು ನೀವು ಹೇಳಂಗೆ ಏನು ಸರ್ ಇರ್ಬೋದೇನೆ ಸರ್. ನಮ್ಮ ಚಿತ್ರ ನಾವು ಆಗಲೇ ಮಾಡಿದ್ದೀವಿ. ಈಗ ಆಲ್ರೆಡಿ 1 ಇಯರ್ ಆಗಿದೆ ಸೆನ್ಸಾರ್ ಆಗಿ ಕೂಡ. ಸಿನಿಮಾದಲ್ಲಿರೋ ಕಂಟೆಂಟ್ ಈಗ ನೋಡ್ತಿದ್ರೆ ಒಂದಷ್ಟು ನಮ್ಮ ಕಥೆನ ಯಾರು ಕದ್ರು ಅನ್ನೋ ಥರ ನಮ್ಗೆ ಅನ್ನಿಸ್ತಿದೆ. ನಮ್ಮ ಸಿನಿಮಾ ಕತೆ ಕಾಲ್ಪನಿಕ. ನಾನು ಲಾಸ್ಟ್ ಇದರಲ್ಲೂ ಹೇಳಿದ್ವಿ, ಕಾಲ್ಪನಿಕ ಕತೆ. ಯಾವುದೇ ಒಂದು ಇನ್ಸ್ಪಿರೇಷನ್ ಆಗಲಿ, ಯಾರೊಬ್ಬರ ಮೇಲೂ ಒಂದು ರಿಯಲ್ ಸ್ಟೋರಿ ಇನ್ಸಿಡೆಂಟ್ಸ್ ಆಗಲಿ ಇಟ್ಕೊಂಡು ನಾವು ಮಾಡಿಲ್ಲ. ಸೊ ಅದು ನಮ್ಮ ಕಲ್ಪನೆಗೆ ಬಂದಿದೆ, ನಾನು ಮಾಡಿದ್ದೀನಿ ಕತೆನ. ಆ ಕತೆ ಥರ ಒಂದಷ್ಟು ಹೊರಗಡೆ ನಡೀತಿದೆ ಅಂತ ಅಂದಾಗ ಅದಕ್ಕೆ ನಾವು ಏನು ಹೇಳೋದು ಗೊತ್ತಿಲ್ಲ. ಹಾಂ, ಖಂಡಿತ ಅದನ್ನು ನೀವು ಸಿನಿಮಾದಲ್ಲೇ ನೋಡಿದ್ರೆ ಚೆನ್ನಾಗಿ. ಇಲ್ಲಿ ರಿವೀಲ್ ಮಾಡಿದ್ರೆ ಅದಕ್ಕೆ ಅಷ್ಟು ಇದಿರಲ್ಲ. ಸೊ ಆ ಪಾಯಿಂಟ್ ಬಂದು ವಿಡಿಯೋ ಮಾಡ್ತಾರೆ ನಿಜ. ಸೊ ಏನಕ್ಕೆ ಮಾಡ್ತಾರೆ, ಹೇಗೆ ಮಾಡ್ತಾರೆ, ಅದೆಲ್ಲ ನೀವು ಸಿನಿಮಾದಲ್ಲೇ. ಹೌದು ಸರ್, ಅದಕ್ಕಿಂತ ಹೆಚ್ಚಾಗಿ ಅಲ್ಲಿ ನೀವು ನೋಡಿದ್ರಿ ಇತ್ತು, ನಾವು ಸುಮ್ಮನೆ ಹಾಕಿಲ್ಲ. ಅಲ್ಲಿ ನೀವು ನೋಡಿದ್ರಿ ಆ ಬೆಡ್ ಎತ್ತಿದಾಗ ಅದ್ರ ಕೆಳಗಡೆ ಒಂದಷ್ಟು ನಿಮಗೆ ಫೋಟೋಸ್ ಕೂಡ ಕಾಣಿಸ್ತಿದೆ. ಸೊ ಹಾಗಾಗಿ ಅದನ್ನು ಕಾಕತಾಳೀಯವಾಗಿ ನಾನು ಹೇಳ್ತಾ ಇಲ್ಲ. ಅಂದರೆ ಏನೋ ಸುಮ್ಮನೆ ಹೇಳಬೇಕು ಅಂತಲೂ ಹೇಳಿಲ್ಲ. ಅಲ್ಲೇ ತೋರಿಸಿದ್ವಿ ಕೊಟ್ಟು, ಟೀಸರಲ್ಲೇ ನೀವೇ ನೋಡಿದ್ದೀರಿ ಆ ಪಾಯಿಂಟ್ಸ್. ಸರ್ ಅದು ನೋಡ್ಬೇಕು ಸರ್, ನೀವು ಥಿಯೇಟ್ರಲ್ಲೇ ನೋಡಬೇಕಾಗುತ್ತೆ. ಪೊಲಿಟಿಕಲ್ ಬ್ಯಾಕ್ಗ್ರೌಂಡಾ, ಏನು ಬ್ಯಾಕ್ಗ್ರೌಂಡ್ ಇದೆ ಆ ವ್ಯಕ್ತಿಗೆ, ಆ ಹೀರೋ ಅನ್ನೋ ಪಾತ್ರಕ್ಕೆ ಅನ್ನೋದು. ಹೌದು ಸರ್. ಇಲ್ಲ ಸರ್, ಈಗ ಏನಂದರೆ ಸಿಚುವೇಶನ್ ಹಂಗಿರೋದ್ರಿಂದ ಇವಾಗ ಜೀವ ಬಂದಿದೆ ಅಂತ ತಾವು ಹೇಳ್ತಾ ಇರ್ಬೋದು ಅಂತ ನನಗೆ ಅದು ಇದಿಲ್ಲ. ಏನಕ್ಕೆ ಅಂದರೆ ಲಾಸ್ಟ್ ಪ್ರೆಸ್ ಮೀಟ್ ಮಾಡಿದಾಗ ಇದ್ರೆ ಯಾವುದೂ ಸುದ್ದಿ ಇರಲಿಲ್ಲ, ನಿಮಗೆಲ್ಲ ಗೊತ್ತಿದೆ. ನಾವು ಅವತ್ತು ಕೂಡ ಹೇಳಿದ್ದೀವಿ ನೆಕ್ಸ್ಟ್ ಜೂನಲ್ಲಿ ರಿಲೀಸಿಗೆ ಬರಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದೀವಿ ಅಂತ. ನಾನು ಅವತ್ತು ಮಾತಾಡಿದ್ದೀನಿ ನಿಮ್ಗಳ ಜೊತೆ ಎಲ್ಲ. ಸೊ ಗೊತ್ತಿಲ್ಲ, ಈಗ ನಾವು ಟೀಸರ್ ರಿಲೀಸ್ ಮಾಡೋ ಟೈಮಲ್ಲಿ ಅದು ಆ ಥರ ಒಂದು ಆಗ್ತಿದೆ ಅನ್ನೋದು ಗೊತ್ತಿಲ್ಲ ಸರ್. ಅವತ್ತು ಬಂದು ಹೌದು ಸರ್, ಅವತ್ತು ಒಂದಷ್ಟು ವಿಚಾರಗಳನ್ನ ಸೀಕ್ರೆಟ್ ಆಗಿ ಇಡಬೇಕು ಅನ್ನೋದು ಇತ್ತು ಸರ್, ಥಿಯೇಟ್ರಲ್ಲೇ ಬರಲಿ ಅಂತ. ಸೊ ಎಲ್ಲ ಗೊತ್ತಿರೋ, ಇದು ಎಲ್ಲೂ ನಡೆದಿಲ್ಲ, ನಾವೆಲ್ಲೋ ಹೊಸದಾಗಿ ನಾವೇ ಹೇಳ್ತಿದ್ದೀವಿ ಅನ್ನೋ ಪಾಯಿಂಟ್ ನನಗಿತ್ತು ಅವತ್ತೊಂದು ದಿವಸ. ಸೊ ಒಂದು ಆ ಥರ ಹೊರಗಡೆ ಏನೋ ವಿಚಾರಗಳು ನಡೀತಿದೆ, ಬಟ್ ನಾನು ಮುಂಚೆನೇ ಯೋಚನೆ ಮಾಡಿ ಈ ಥರದೊಂದು ಸೀನ್ಗಳಾಗ್ಬೋದು, ಆಗಿರ್ಬೋದು ಅನ್ನೋದು ನಮ್ಮ ಕಲ್ಪನೆಗೆ ತಕ್ಕಂತೆ ನಾನು ಮಾಡಿದ್ದೀನಿ, ಅವತ್ತೊಂದು ದಿವಸನೇ ಮಾಡಿದ್ದೀನಿ. ಸೊ ಈಗೇನು ಹೊಸದಾಗಿ ನಾವು ಇದು ಮಾಡಿರೋ ಪಾಯಿಂಟ್ಸ್ ಅಲ್ಲ. ಸೊ ಅವತ್ತು ಒಂದು ಏನು ಸರ್, ಟ್ರೈಲರು ಒಂದಷ್ಟು ಮಾಡಿದ್ವಿ, ಇನ್ನೂ ಒಂದೊಂದು ಸ್ವಲ್ಪ ಮಾಡ್ಯುಲೇಷನ್ ಮಾಡಿದ್ದೀವಿ ಅಷ್ಟೇ. ಸ್ವಲ್ಪ ಸರ್, ಈಗ ಟ್ರೆಂಡಿಗೆ ನಾವು ಏನೋ ಒಂದಷ್ಟು ಮಾಡ್ಕೊಳ್ಳೇಬೇಕಾಗುತ್ತೆ, ನಿಮಗೆ ಗೊತ್ತಿರೋ ವಿಚಾರಗಳೇ. ಸೊ ಟ್ರೆಂಡ್ ಹೇಗೋಗುತ್ತೆ ಆ ಥರ. ಈಗ ಇಲ್ಲದೆ ಇರೋದನ್ನ ಕತೆನ ನಾವು ತೋರ್ಸೋಕೊಳ್ಟು ಏನೋ ಒಂದು ಹಿಂಗೂ ನಡೀಬೋದು ಅನ್ನೋ ಪಾಯಿಂಟ್ ಇಟ್ಕೊಂಡು ನಾನು ಕತೆ ಮಾಡಿದ್ದೆ. ಸೊ ಅದನ್ನು ನಾನು ಅಲ್ಲಿ ತೋರಿಸೋದ್ರ ಬದಲು ಅವತ್ತೊಂದು ದಿವಸ ಈಗ ಗೊತ್ತಿರೋ ವಿಚಾರನ ಎಲ್ಲರಿಗೂ ಗೊತ್ತಾಗ್ತಿದೆ ಎಲ್ಲ ವಿಚಾರಗಳು. ಸೊ ಹಾಗಾಗಿ ಇವತ್ತು ಅದನ್ನು ರಿವೀಲ್ ಮಾಡಿದ್ವಿ. ಜೂನ್ ಪ್ಲಾನ್ ಮಾಡ್ತಿದ್ವಿ ಸರ್. ಇದನ್ನು ಬಿಟ್ಟು ಇನ್ನೊಂದಷ್ಟು ಬೇರೆ ವಿಚಾರಗಳಿರುತ್ತೆ ಸರ್, ಒಂದೇ ವಿಚಾರ ಇರಲ್ಲ. ಒಂದು 2.5 ಗಂಟೆ ವಿಚಾರನ ನಾವು ಒಂದು ಇದರಲ್ಲೇ ನಾವು ತೋರಿಸ್ಲಿಕ್ಕೆ ಆಗಿರಲ್ಲ, ಟೀಸರ್ ಅಂತ. ಸೊ ಸಿನಿಮಾದಲ್ಲಿ ಆಗಲೇ ಹೇಳ್ದಂಗೆ ಇನ್ನೊಂದು ಬೇರೆ ಸಬ್ಜೆಕ್ಟು ಇದೆ. ಲಾಸ್ಟ್ ಟೈಮ್ ಹೇಳಿದ್ರು ಅಂತ ಸರ್ ಕೇಳಿದ್ರು ಏನೆಲ್ಲ ಇತ್ತು ಅನ್ನೋದ್ರ ಬಗ್ಗೆ. ಸೊ ಅದೇ ಥರ ಈ 1-2 ಪಾಯಿಂಟ್ ಅಲ್ಲ ಒಂದು ಸಿನಿಮಾ ಅಂತ, ಇನ್ನೊಂದಷ್ಟು ಪಾಯಿಂಟ್ಸ್ ಇದೆ ಸರ್. ಅದು ನೀವು ಸಿನಿಮಾದಲ್ಲಿ ನೋಡ್ಬೇಕು ಸರ್ ಆ ಪಾಯಿಂಟ್ ಕೂಡ. ಯಾಕೆಂದರೆ ನಾವು ಒಂದಷ್ಟು ವಿಚಾರ, ಅದೇ ಈಗ ಸರ್ ಹೇಳಿದ್ರು ಇಲ್ಲೇ ನೋಡಿಬಿಟ್ರೆ ಇಲ್ಲೇ ನೋಡಿಬಿಟ್ರೆ ಅಂದರೆ. ಸೊ ಈಗೆಲ್ಲ ಡಿಸ್ಕಷನ್ ಆಗಿದ್ದು, ಇದೇ ಡಿಸ್ಕಷನ್ ಮತ್ತೆ ಟಿ ವಿಯಲ್ಲೇ ಸಿಗುತ್ತೆ, ನಮಗೆ ಯೂಟ್ಯೂಬಲ್ಲಿ ಸಿಗುತ್ತೆ, ಎಲ್ಲ ಕಡೆ ಸಿಗೋದ್ರಿಂದ. ಸೊ ನೀವು ಹೇಳ್ದಂಗೆ ಟೋಟಲ್ ಕತೆ ನಾವು ಇಲ್ಲೇ ಕೊಟ್ಟಂಗಾಗುತ್ತೆ. ಈಗ ನಾನು 2 ಪಾಯಿಂಟ್ ರಿಲೀಸ್ ಮಾಡಿದ್ದೀನಿ. ಲಾಸ್ಟ್ ಟೈಮ್ ಒಂದು ಮರ್ಡರ್ಸ್ ಬಗ್ಗೆ ಒಂದಷ್ಟು ಹೇಳಿದ್ದೀನಿ, ಈ ಟೈಮ್ ಈ ಥರದ್ದೊಂದು ಪಾಯಿಂಟ್ ಇದೆ. ಸೊ ನೆಕ್ಸ್ಟ್ ಟೈಮ್ ಒಂದು ಟೀಸರ್ ಅದ ಸರ್, ಟ್ರೈಲರ್ ಲಾಂಚ್ ಮಾಡಿದಾಗ ಒಂದಷ್ಟು ಬೇರೆ ವಿಚಾರ, ಇನ್ನೊಂದು ವಿಚಾರ ಹೇಳ್ತೀನಿ ಸರ್. ಹಾಂ ಸರ್, ಹಾಂ ಸರ್, ಅದೊಂದೇ ನಡೆಯಲ್ಲ ಸರ್. ಸಮಾಜಕ್ಕೆ ಒಂದಷ್ಟು ವಿಷಯನೂ ಕೊಟ್ಟಿದ್ದೀನಿ ಸರ್. ಹೀಗಾದರೆ ನಾವು ಹೇಗೆ ಇರಬೇಕಾಗುತ್ತೆ ಅನ್ನೋದ್ರ ಪಾಯಿಂಟು ಕೂಡ ಅದರಲ್ಲಿ ಅರ್ಥ ಆಗುತ್ತೆ ಸರ್. ಹಾಂ ಸರ್, ಆ ತಿರುವುಗಳು ನೀವು ಖಂಡಿತ ಅದನ್ನು ಕೂಡ ನೀವು ಸಿನಿಮಾದಲ್ಲೇ ನೋಡಬೇಕು. ಯಾಕೆ ಅಂತ ಅಂದರೆ ಒಂದು, ಹೌದು ಸರ್, ಇಷ್ಟು ಮಾಹಿತಿ ಕೊಡ್ತಾನೆ ಇದ್ದೀನಿ ಸರ್. ಖಂಡಿತ ತಿರುವುಗಳಂದರೆ ಒಂದು ಸುಮಾರು ವಿಚಾರಗಳಲ್ಲಿ ಏನು ಹೇಳ್ಬೇಕಂದ್ರೆ, ಸೀನ್ಗಳಲ್ಲೂ ತಿರುವುಗಳಿದೆ. ಅದು ಬಿಟ್ಟು ಸ್ಕ್ರೀನ್ ಪ್ಲೇಯಲ್ಲಿ ಒಂದಷ್ಟು ತಿರುವುಗಳಿದೆ. ಸ್ಕ್ರೀನ್ ಪ್ಲೇಯಲ್ಲಿ ಆಟ ಆಡಿದ್ದೀನಿ. ಅಂದರೆ
ಈ ಸೀನ್ಗೂ ಆ ಸೀನ್ಗೂ ಲಿಂಕ್ ಆಗೋಂಥ ಪಾಯಿಂಟ್ಸ್ ಇರುತ್ತೆ. ನಿಮ್ಗೆ ಎಕ್ಸಾಂಪಲ್ ಒಂದು ಮಾತ್ರ ಒಂದು ತಿರುವು ಪಾಯಿಂಟ್ ಹೇಳ್ತೀನಿ. ವಿಷಯ ಏನಂದರೆ, ಯಾವುದೋ ಒಂದು ಸೀನಲ್ಲಿ ಒಂದು ಆಕ್ಸಿಡೆಂಟ್ ಆಗಿರುತ್ತೆ, ಚಿಕ್ಕದೊಂದು ಆಕ್ಸಿಡೆಂಟ್ ಆಗಿ ಆ ಪಾತ್ರಧಾರಿ ಹೀರೋ ಕೇಳ್ತಾನೆ ಅಲ್ಲಿ ಬಂದು ಏನಾಯಿತು ಅಂತ. ಸೊ ಆ ಸೀಕ್ವೆನ್ಸಲ್ಲಿ ಅವ್ರಿಗೆ ಹಿಂಗೆ ಆಯಿತು, ಹೀರೋಯಿನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರು ಅಂತ ಹೇಳ್ತಾರೆ. ಸೊ ಕಟ್ ಮಾಡಿ ನೋಡಿದ್ರೆ ಹಾಸ್ಪಿಟ್ಲಲ್ಲಿ ಹೀರೋಯಿನ್ ಬೆಡ್ ಮೇಲೆ ಮಲಗಿರ್ತಾಳೆ ಬ್ಯಾಂಡೇಜಸ್ ಜೊತೆ. ಸೊ ಏನಕ್ಕೆ ಮಲಗಿರ್ತಾಳೆ ಅವಳ ಬ್ಯಾಂಡೇಜ್ ಜೊತೆ, ಏನಾಗಿತ್ತು? ಸೊ ಈ ಥರ ಒಂದಷ್ಟು ತಿರುವುಗಳಿದೆ, ಕಥೆಯಲ್ಲಿ ಒಂದಷ್ಟು ತಿರುವಿದೆ, ಸ್ಕ್ರೀನ್ ಪೇಲ್ ಒಂದಷ್ಟು ತಿರುವಿದೆ. ಈ ಸೀನ್ ಏನಕ್ಕೆ ನಡೆಯುತ್ತೆ, ಈ ಎಂಡಿಂಗಲ್ಲಿ ಏನೋ ಅಂದ್ಕೊಂಡಿರ್ತೀವಿ, ನೆಕ್ಸ್ಟ್ ಏನೋ ಆಗಿರುತ್ತೆ. ಈ ಪಾಯಿಂಟ್ ನಾನು ಲಾಸ್ಟ್ ಪ್ರೆಸ್ ಮೀಟಲ್ಲಿ ಕೂಡ ಹೇಳಿದ್ದೀನಿ ಸರ್. ಸರ್ ಸ್ಟೇ ತಂದರೆ ಏನು ಮಾಡ್ತೀರಾ ಅನ್ನೋದಕ್ಕೆ ನಮ್ದು ಆಲ್ರೆಡಿ ಸೆನ್ಸಾರ್ ಆಗಿ. ಹಾಂ ಸರ್, ಹೌದು ಸರ್, ನಮ್ಗನ್ಸುತ್ತೆ ಆ ಸ್ಟೇ ಏನು ತರಲ್ವೋ ಅದು ನನಗೆ ಗೊತ್ತಿಲ್ಲ. ಅದು ಬಂದಾಗ ಅದೇನಾಗುತ್ತೆ ಅಂತ ನೋಡಬೇಕಾಗತ್ತೆ. ಯಾಕೆಂದರೆ ಇಲ್ಲ ಸರ್, ನಾವು ಏನೋ ಒಂದು ಧೈರ್ಯ ಅಂದರೆ ಗೌರ್ಮೆಂಟ್ ಸಪೋರ್ಟು, ನಾನು ಗೌರ್ಮೆಂಟ್ನ ನಂಬಿಲ್ಲ, ಯಾರ್ದೊಂದು ನಂಬ್ಕೊಂಡು ನಾವು ಇದು ಮಾಡ್ತಾ ಇಲ್ಲ. ನಮ್ಮ ಇದ್ರ ಮೇಲೆ ನಾವು ಮಾಡಿದ್ದೀವಿ. ಒಂದು ಪಾಯಿಂಟ್ ಅಂದರೆ ನಮ್ಮ ಧೈರ್ಯ ಏನಂದರೆ, ಸೊ ಎಲ್ಲ ವಿಚಾರನೂ ಅದಕ್ಕೆ ಲಿಂಕ್ ಮಾಡ್ಕೊಂಡು ನೋಡಿದಾಗ ಅದನ್ನು ನೀವು ಯೋಚನೆ ಮಾಡೋ ಥರ ಆಗ್ಬೋದು, ಅದು ಬೇರೆ ವಿಚಾರ. ಆದರೆ ನಮಗೇನೆಂದರೆ ಸೆನ್ಸಾರ್ ಆಗಿ 1 year ಆಗಿದೆ ಟೋಟ್ಲಾಗಿ. ಅಲ್ಲಿ ಸೆನ್ಸಾರಲ್ಲಿ ನಿಮಗೆ ಗೊತ್ತು, ಏನೇ ಆ ಥರ ದೊಡ್ಡದಾಗಿ ಸಮಸ್ಯೆಗಳಿದ್ದರೆ ಖಂಡಿತ ಅವರು ಅದನ್ನು ರಿಜೆಕ್ಟ್ ಮಾಡ್ತಾರೆ, ಇಲ್ಲಾಂದರೆ ಕಟ್ ಮಾಡಿಸ್ತಾರೆ, ಎಲ್ಲನೂ ಆಗುತ್ತೆ. ವಿತೌಟ್ ಕಟ್ಸಲ್ಲಿ ಕೊಟ್ಟಿದ್ದಾರೆ ನಮಗೆ. ಸೊ ಹಾಗಾಗಿ ಆ ಥರ ಒಂದು ಸನ್ನಿವೇಶ ಬರಲ್ಲ ಅನಿಸುತ್ತೆ, ನೋಡ್ಬೇಕು ಸರ್. ಸರ್ ಅದು ನೋಡಿದಾಗ ಒಂದಷ್ಟು ಗೊತ್ತಾಗುತ್ತೆ ಸರ್. ಈ ಥರ ಆದರೆ ಈಗ ಕಲ್ಲು ನೋಡಿ ಎಡುಗು ಬಿದ್ದಾಗ ನೆಕ್ಸ್ಟ್ ಕಲ್ಲು ಬಿದ್ದು ತೋರಿಸ್ಲೇಬೇಕಾಗಿಲ್ಲ ಸರ್. ಅಲ್ಲಿ ಕಲ್ಲಿದೆ ಅಂದರೆ ಅಲ್ಲಿ ಎಡುತ್ತೀವಿ ಅಂತ ಗೊತ್ತಾಗುತ್ತೆ ಸರ್. ಈಗ ಮೊಬೈಲಲ್ಲಿ ಒಂದು ಈ ಥರ ಸಮಸ್ಯೆ ಆಗ್ತಿದೆ ಅಂದರೆ, ಮೊಬೈಲ್ ಇಟ್ಕೊಂಡು ಇಷ್ಟೆಲ್ಲ ಸಮಸ್ಯೆ ಇದೆ ಅನ್ನೋ ಪಾಯಿಂಟ್ ನಮ್ಗೆ ಅರಿವಿಗೆ ಬರುತ್ತೆ ಕಾಮನ್ ಆಗಿ. ಸೊ ಆ ಪಾಯಿಂಟ್ ನಾವು ರೈಸ್ ಮಾಡಿದ್ವಿ ಸರ್. ಎ ಸರ್ಟಿಫಿಕೇಟ್ ಕೊಟ್ಟಿದ್ರು, ಮತ್ತು UA ಮಾಡಿಸಿದ್ವಿ ಸರ್. ಏನು ಸರ್? ಸರ್ ಅದು ನಾನು ಈಗಲೇ ರಿವೀಲ್ ಮಾಡಲ್ಲ, ರಿಲೀಸ್ ಆದಾಗ ಒಂದಷ್ಟು ವಿಚಾರಗಳು ಹೇಳ್ತೀನಿ ಸರ್. ರಿಲೀಸ್ ದಿವಸ ಪಾವಗಡ. ಓಕೆ ಸರ್, ಇನ್ನೂ ಮಾತಾಡ್ತಿದ್ದೀವಿ, ಮಾರ್ಸ್ ಸುರೇಶ್ ಅಂತ ಮಾತಾಡ್ತಿದ್ವಿ. ನೋಡೋಣ ಸರ್, ಇನ್ನೂ ಡಿಸೈಡ್ ಆಗಿಲ್ಲ ಇಂಥವ್ರೆ ಡಿಸ್ಟ್ರಿಬ್ಯೂಟರ್ ಅನ್ನೋದೊಂದು ಪಾಯಿಂಟ್ ಇನ್ನೂ ನಾವು ಇದು ಮಾಡಿಲ್ಲ. ಓಕೆ ಸರ್. ಸರ್ ಸಿನಿಮಾದಲ್ಲಿ ಹೀರೋಯಿನ್ಸ್ ಅಂತ 2 ಬರ್ತಾರೆ. ಸೊ ಬೇರೆ ಕ್ಯಾರೆಕ್ಟರ್ಸ್ ಅಂತ ಒಂದಷ್ಟು ಬರುತ್ತೆ ಪಾತ್ರಧಾರಿಗಳಾಗಿ. ಹೀರೋಯಿನ್ ಅಂತ ನಾವು ರಿಜಿಸ್ಟರ್ ಮಾಡೋದು, ಹೀರೋ ಜೊತೆ ಮೈನ್ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸ್ಕೊಳ್ಳೋದು 2 ಇರ್ತಾರೆ ಸರ್. ಒಂದು ಬಂದು ಅನುರಾಧ ಅಂತ, ಇನ್ನೊಬ್ಬರು ಅವರಿಗೆ ಶೂಟಿಂಗ್ ಇರೋದ್ರಿಂದ ಬರಲಿಕ್ಕಾಗಿಲ್ಲ ಅವರು. ಸೊ ಹೀರೋ ಕೂಡ ನಮ್ಮ ಹೀರೋ ಫಾರಿನಲ್ಲೇ ಇರೋದ್ರಿಂದ ಅಲ್ಲೇ ಇದ್ದಾರೆ, ಅವರು ಬರಲಿಕ್ಕಾಗಲಿಲ್ಲ ಇಲ್ಲಿಗೆ. ಸೊ ಹಿಂಗಿದೆ ಸರ್ ಹೀರೋ ಹೀರೋಯಿನ್. ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಒಂದಷ್ಟು ಇದ್ದಾರೆ. ಸೊ ಬಿಟ್ಟರೆ ಇನ್ನು ಟೆಕ್ನಿಷಿಯನ್ಸ್ ಬಗ್ಗೆಲ್ಲ ನಾನು ಲಾಸ್ಟ್ ಹೇಳಿದ್ದೆ. ನಮ್ಮ ಸೈ ರಮೇಶ್ ಅವರು ಸೈ ವಿನ್ನರು ಲಾಸ್ಟ್ ಮಾಡಿದೆ. ಆಮೇಲೆ ಇಲ್ಲಿ ಮಡಿವಾಳಯ್ಯ ಅಂತ ಕೂತಿದ್ದಾರೆ, ಪಿಕ್ಚರಲ್ಲಿ ಲಾಯರ್ ಪಾತ್ರ ಮಾಡಿದ್ದಾರೆ. ಸಾಲದಕ್ಕೆ ಸಹ ನಿರ್ಮಾಪಕರಾಗಿ ಕೂಡ ಇದರಲ್ಲಿ ಮಾಡಿದ್ದಾರೆ. ಪ್ರೊಡ್ಯೂಸರ್ ಕೃಷ್ಣ ಅಂತ. ಸೊ ಇವರು ಲಾಸ್ಟ್ ಟೈಮ್ ಬಂದಿದ್ರು, ಆದರೆ ಸ್ಟೇಜ್ ಮೇಲೆ ಬರಲಿಲ್ಲ. ಓಕೆ, ಹಾಗೆ ಮ್ಯೂಸಿಕ್ ಡೈರೆಕ್ಟರ್ ಸತೀಶ್ ಆರ್ಯನ್ ಅಂತ. ಸೊ ನಮ್ಮ ಇದೇ ಸಿನಿಮಾನ ತೆಲುಗು ಪಿಕ್ಚರು ಟೋಟಲ್ ಶೂಟಿಂಗ್ ಮಾಡೋವಾಗಲೇ ನಾವು 2 ಲ್ಯಾಂಗ್ವೇಜಲ್ಲಿ ಮಾಡಿದ್ವಿ ಅಟ್ ಅ ಟೈಮ್. ಕನ್ನಡ ಒಂದ್ಸರಿ ಶಾರ್ಟ್ಸ್ ತೆಗೆದಿದ್ದೀವಿ, ತೆಲುಗು ಒಂದ್ಸರಿ ತೆಗೆದಿದ್ದೀವಿ. ಅಟ್ ಅ ಟೈಮ್ 2 ಲ್ಯಾಂಗ್ವೇಜು ಶೂಟ್ ಮಾಡಿದ್ವಿ ಶೂಟ್ ಮಾಡೋವಾಗಲೇ. ಸೊ ತೆಲುಗು ಬಂದು ಅವರು ನಮ್ಮ ವೆಂಕಟೇಶ್ ರೆಡ್ಡಿ ಅಂತ ಅವರು ಜವಾಬ್ದಾರಿಯಿಂದ ಅವರು ಮುಗಿಸ್ಕೊಡ್ತಿದ್ದಾರೆ. ತೆಲುಗುನೂ ಮುಗಿದಿದೆ, ಡೈಲಾಗ್ ಅಷ್ಟೇ ಸರ್. ಇನ್ನು ಸಾಂಗ್ಸ್ ಬಂದು ಅಲ್ಲಿ ರೀಶೂಟ್ ಏನಾಗಿಲ್ಲ, ಯಾಕಂದರೆ ಬ್ಯಾಕ್ಗ್ರೌಂಡ್ ಸಾಂಗ್ಸ್ ಇರೋದ್ರಿಂದ ನಮಗೆ ರೀಶೂಟ್ ಮಾಡಿಲ್ಲ. ಸಾಂಗ್ ಈ ಟೋಟಲ್ ಪಿಕ್ಚರ್ ಡೈಲಾಗ್ ವರ್ಷನ್ ಎಲ್ಲ ರೀಶೂಟ್. ಹಾಂ ಸರ್. ಅಂದರೆ ಸರ್ ಅವತ್ತಿನ ದಿವಸ ನಾವು ಮಾಡಿದಾಗ ನಮಗೆ ತಿರುಗಳಿಗೆ ದೊಡ್ಡದಾಗಿತ್ತು, ನಮ್ಮ ತಿರುಗಳು ದೊಡ್ಡದಾಗಿತ್ತು. ಅದೇ ನೀವು ಆಗಲೇ ಹೇಳಿದ್ರಿ ಮೊನ್ನೆ ಕಟ್ ಮಾಡಿದ್ದ ಟೀಸರು ಅನ್ನೋ ಥರ. ಆ ಥರ ಆಗೋದು ಬೇಡ ಸರ್, ಅವತ್ತೇನಿತ್ತು ಅದೇ ಇರಲಿ ಸರ್. ಓಕೆ ಓಕೆ ಸರ್, ಕೊಟ್ಟಲ್ಲ. ಹಲೋ, ನಾನು ಹಾಸಂದವನೇ. ಈಗ ನಿಮ್ಮ ಪ್ರಶ್ನೆಗಳು ಇವ್ರಿಗೆ ಜಾಸ್ತಿ ಬಂದರೆ ಈ ಉತ್ತರಗಳು ಜಾಸ್ತಿ ಸಿಗುತ್ತೆ ಕೃಷ್ಣ ಅವ್ರ ಹತ್ರ. ಖಂಡಿತ ಇಲ್ಲ, ನಮಗೆ ಗೊತ್ತಿರಲಿಲ್ಲ. ಇಲ್ಲ ಆ ಥರ ಏನಿಲ್ಲ. ನಮ್ಮ ಇವರು SG ಅವರು ಬಂದು ಒಂದ್ಸರಿ ಹೇಳಿದರು, ಹಿಂಗೊಂದು
ಮಾಡಲಿ ಸರ್, ಪರವಾಗಿಲ್ಲ. ಎಸ್ ಜಿ ಅವ್ರು ಬಂದು ಹೇಳಿದರು ನಮಗೆ, ಒಂದು ಸಿಂಗಲ್ ಲೈನ್ ಕತೆ ಹೇಳಿದ್ರು. ಒಂದು ಒಂಟಿ ಮನೇಲಿ ಒಂದು ಈ ಥರ ಸ್ಟೋರಿ ನಡೀತದೆ, ಅವ್ರ ಕ್ಯಾರೆಕ್ಟ್ರು ಅದೇ ನೋಡಿದ್ರಲ್ಲ ಆ ಥರ ಇರುತ್ತೆ ಅಂತ ಹೇಳಿದರು. ಆವಾಗ ನಾನು ಒಂದು ಸ್ವಲ್ಪ ಅದಕ್ಕೆ ಹೇಳಿದೆ, ಸ್ವಲ್ಪ ಕೆಲವು ಪಾಯಿಂಟ್ಸ್ಗಳೆಲ್ಲ ಹೇಳಿದೆ. ಆಮೇಲೆ ಶೂಟಿಂಗ್ನ ನಮ್ಮ ಭಾಗದಲ್ಲೇ ಮಾಡೋಣ ಅಂತಲೂ ಹೇಳಿದೆ. ಹೊಳೆನರಸೀಪುರ, ಅರ್ಕಲಗೋಡು, ಹಾಸನ್ನು ಮತ್ತು ಸಕಲೇಶ್ಪುರ ಈ ಭಾಗದಲ್ಲಿ ಶೂಟಿಂಗ್ ಮಾಡಿದೆ ನಾವು. ಇಷ್ಟಾಗಿದೆ. ಇಲ್ಲ ಸರ್, ಗೊತ್ತಿಲ್ಲ, ಅಷ್ಟೇ ನಮಗೆ ಗೊತ್ತಿರಲಿಲ್ಲ. ಇದಾದಮೇಲೆ ನಾನು ಅವ್ರಿಗೆ ಕೆಲವು ಪಾಯಿಂಟ್ಸ್ಗಳೆಲ್ಲ ಹೇಳಿದೆ ನಾನು. ಅದಾದಮೇಲೆ ಟೀಸರ್ಗಳೆಲ್ಲ ವರ್ಕೌಟ್ ಮಾಡಿದರು. ಇಲ್ಲ, ಮುಂಚೆನೇ ನಡೆದಿತ್ತು. ಒಂದು ವರ್ಷ ಅದೇ ಹೇಳಿದ್ನಲ್ಲ, ಫಸ್ಟ್ ನಾವು ಒಂದಷ್ಟು ಮಾಡಿದ್ವಿ ಟೀಸರ್. ಆಲ್ಮೋಸ್ಟ್ ಸಾಂಗ್ ರಿಲೀಸ್ ಮಾಡೋ ದಿವಸನೇ ಟೀಸರ್ಸ್ ಎಲ್ಲ ರೆಡಿ ಮಾಡಿದ್ವಿ. ಬಟ್ ನಾವೇನಂತ ಅಂದ್ಕೊಂಡ್ವಿ ಅಂದ್ರೆ ಒಂದೊಂದು ಪಾಯಿಂಟ್ನ ಒಂದೊಂದು ಏನ್ ಸಾಂಗ್ ಒಂದು ಮಾಡಿದ್ರೆ ಆ ಸಾಂಗ್ ಬಗ್ಗೆ ಒಂದಷ್ಟು ವಿಚಾರ ಚೆನ್ನಾಗಿರುತ್ತೆ. ಒಂದೊಂದು ಪಾಯಿಂಟ್ ಟು ಪಾಯಿಂಟ್ ಬಂದಾಗ ಪಾಯಿಂಟ್ ಟು ಪಾಯಿಂಟ್ ನಾವು ಅದನ್ನ ನೀವುಗಳು ಬರೀಕಾಗ್ಲಿ ನೀವು ಕೇಳಕ್ಕಾಗ್ಲಿ ಚೆನ್ನಾಗಿರುತ್ತೆ ಅನ್ನೊಂದು ಪಾಯಿಂಟ್ ಅಲ್ಲಿ ಸಾಂಗ್ ಮಾತ್ರನೇ ಮಾಡಿದ್ವಿ. ಅವಾಗ್ಲೂ ಕೂಡ ಎಲ್ಲ ಸಾಂಗು ಮಾಡಿಲ್ಲ, ಎಲ್ಲ ಸಾಂಗು ಮಾಡ್ಬೋದಿತ್ತು ಕೂಡ. ಅವತ್ತೂ ಎಲ್ಲ ಸಾಂಗು ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಒಂದೊಂದು ಸಾಂಗೇ ಒಂದೊಂದು ಸರಿ ಮಾಡೋಣ, ಒಂದಷ್ಟು ನಿಮ್ಗಳ ಜೊತೆ ಭೇಟಿ ಆಗ್ಲಿಕ್ಕೆ ಒಂದು ಅವಕಾಶ ಸಿಗುತ್ತೆ ನಮಗೂ. ನಾವು ಆ ಥರ ಹೋಗೋದ್ರಿಂದ ಒಂದು ಪ್ರೆಸ್ ಮೀಟ್ ಮಾಡಿ ರಿಲೀಸ್ ಮಾಡಿಬಿಟ್ರೆ ನಿಮ್ಗಳ ಭೇಟಿ ನಮ್ಗೆ ಸಿಕ್ಕಲ್ಲ. ಒಂದು ಪಾಯಿಂಟ್. ಲಾಸ್ಟ್ ಪಿಕ್ಚರ್ ನಾನು ಸಮರ್ಥ ಮಾಡಿದಾಗ ಒಂದೇ ಪ್ರೆಸ್ ಮೀಟೇ ನಮಗಾಗಿತ್ತು. ಸೊ ನಿಮ್ಮ ಜೊತೆ ನಾವು ನಾವು ಮಾತಾಡಿಲ್ಲ ಅಂತ ಅಂದರೆ ನಮ್ಮ ವಿಚಾರನೂ ತಿಳಿಯೋಕ್ಕಾಗಲ್ಲ. ಲಾಸ್ಟ್ ಟೈಮ್ ನಮ್ಗೆ ಅದೇ ಸಮಸ್ಯೆ ಆಯಿತು. ಪಿಕ್ಚರ್ ರಿಲೀಸ್ ಮಾಡಿದ್ವಿ ಗ್ರ್ಯಾಂಡಾಗಿ, ಬಟ್ ನಮ್ಮ ಪಿಕ್ಚರ್ ಇದೆ ಅನ್ನೋದೇ ದೊಡ್ಡದಾಗಿ ಗೊತ್ತಾಗ್ದಂಗೆ ಆಯಿತು. ಸೊ ನಿಮ್ಮ ಮಹತ್ವ, ನಿಮ್ಮ ಒಂದು ಪಾತ್ರ ತುಂಬ ಇರುತ್ತೆ ಒಂದು ಸಿನಿಮಾ ಮೇಲೆ. ಹಾಗಾಗಿ ಒಂದಷ್ಟು ನಿಮ್ಮ ಜೊತೆ ಭೇಟಿ ಆಗಬೇಕು ಅನ್ನೋ ಉದ್ದೇಶದಿಂದ ಸೊ ಒಂದೊಂದನ್ನೇ ಒಂದೊಂದು ಸರಿ ಮಾಡ್ತಾ ಇದ್ದೀವಿ. ಅದೇ ಬಗ್ಗೆ, ನಮ್ಮ ಹೀರೋ ಬಗ್ಗೆ, ಎಲ್ಲರ ಬಗ್ಗೆ ನಮ್ಮ ನಿರ್ದೇಶಕರು ಈಗ ಹೇಳಿದ್ದಾರೆ. ನಮ್ಮ ಪಾತ್ರ ಇದರಲ್ಲಿ ಸಂಗೀತ. ಸೊ ಸಂಗೀತ ಚಿತ್ರಕ್ಕೆ RR ಮತ್ತು ಹಾಡುಗಳನ್ನ ಮಾಡಿದ್ದೀನಿ. ಈಗ ಆಲ್ರೆಡಿ ಒಂದು ಹಾಡನ್ನು ನಾವು ರಿಲೀಸ್ ಮಾಡಿದ್ದೀವಿ. ಯೂಟ್ಯೂಬಲ್ಲಿ ಸುಮಾರು ಒಂದು 10 ಲಕ್ಷಕ್ಕೂ ಹೆಚ್ಚು ವೀಕ್ಷಣೆಯನ್ನು ನಮ್ಮ ಹಾಡು ಭೂಮಿ ತಿರುಗುವುದು ಈ ಹಾಡು ಪಡ್ಕೊಂಡಿದೆ. ಅದಕ್ಕೆ ಎಲ್ರಿಗೂ ನಿಮ್ಮ ಮಾಧ್ಯಮ ಮಿತ್ರರಿಂದನೇ ಅದು ಸಾಧ್ಯ ಆಗಿದ್ದು ಅಂತ ನಾನು ಭಾವಿಸ್ತೀನಿ. ಅದಕ್ಕೆ ನಿಮ್ಮೆಲ್ರಿಗೂ ನಾನು ಧನ್ಯವಾದ ಹೇಳ್ತೀನಿ. ಹಾಗೆ ನಮ್ಮ ಡೈರೆಕ್ಟ್ರು ಮತ್ತು ನಿರ್ಮಾಪಕರಿಗೆ ನನಗೊಂದು ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸು ಹೇಳ್ತೀನಿ. ಥ್ಯಾಂಕ್ ಯು. ಮೊದಲಿಗೆ ನನಗೆ ಅಪ್ಪು ಸರ್ಗೆ ನೆನಪು ಮಾಡಿಕೊಂಡು ನಂತರ ನಿಮಗೆ ನಾನು ನಮಸ್ತೆ ಹೇಳ್ತಾ, ಸರಿಗೂ ನಮಸ್ತೆ ಹೇಳ್ತಾ ನಾನು ಮಾತು ಸ್ಟಾರ್ಟ್ ಮಾಡ್ತೀನಿ. ನಂದ್ರಿ ಮೂಲತಃ ಬಿಜಾಪುರ. ಇಲ್ಲೇ ಥಿಯೇಟ್ರ್ ಆರ್ಟಿಸ್ಟ್ ನಾನು. ಸುಮಾರು ವರ್ಷಗಳಿಂದ ಮಾಡ್ಕೊತ ಬಂದು ಸುಮಾರು ಫಿಲ್ಮ್ಗಳನ್ನು ಮಾಡಿದ್ದೀನಿ. ಮಡಿವಾಳಿಯ ಹಿರೇಮಠ ಅಂತೇಳಿ ಸರ್ದು ನಂದು ಒಂದು ಬಾಂಧವ್ಯ ಸಮರ್ಥ ನಂತರ ಸ್ಟಾರ್ಟ್ ಆಯ್ತು ರೀ. ಸಮರ್ಥದಿಂದ ತಾಜಾ ಮಾಡಿದ್ರು ಸರ್, ಅಲ್ಲಿ ಒಂದಿಷ್ಟು ಪಾತ್ರ ಕೊಟ್ಟರು. ನಂತರ ಆರ್ಟಿಸ್ಟ್ ಜೊತೆಗೆ ನನಗೆ ಪ್ರೊಡ್ಯೂಸರ್ ಅಂದರೆ ಪ್ರೊಡ್ಯೂಸರ್ ಆಗಿ ಎಲ್ಲ ರವಿ ಸರು ಕೃಷ್ಣ ಸರ್ ಮಾಡಿದ್ದು. ಮತ್ತು ನಿಮಗೂ ಒಂದು ಜವಾಬ್ದಾರಿ ಇಲ್ರಿ ಅಂತೇಳಿ ಹೇಳಿದಾಗ ಅಪ್ಪ ಅಮ್ಮನಿಗೆ ಹೇಳಿದೆ. ನಮ್ಮ ಅವನ ಹೆಸರು ಬೋರಮ್ಮ ಎಸ್ ಹಿರೇಮಠ ಅಂತೇಳಿ. ಅವರು ಓಕೆ ಮಾಡಪ್ಪ, ಏನು ಮಾಡ್ತೀವಿ ಅಂತ ಸಪೋರ್ಟ್ ಮಾಡಿದ್ರು. ನಂತರ ಒಂದು ದೊಡ್ಡ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಈ ಫಿಲ್ಮಲ್ಲಿ. ಒಬ್ಬ ಗೆಳೆಯನಿಗೆ ನಿಂತ್ಕೊಳ್ಳೋ ಒಂದು ಸಪೋರ್ಟಿವ್ ನಿಂತ್ಕೊಳ್ಳೋ ಒಂದು ಕ್ಯಾರೆಕ್ಟರ್ ಬಂದೈತ್ರಿ. ಇದು ಭಾಳ ಚಲೋ ಐತಿ. ಹಿಂದೆ ಒಂದು 2-3 ಫಿಲ್ಮ್ಗಳು ಮಾಡಿದೆ. ಸರ್ ಜೊತೆ ಮಾಡಿದ್ದೀನಿ, 2-3 ಫಿಲ್ಮ್ ಮಾಡಿದ್ದೀನಿ. ಬರ್ಬರಿಕಾ ಅಂತ ಮೊನ್ನೆ ಬಂತು, ಸ್ಯಾಂಡಿಲ ಸರ್ ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ನಂತರ ನಾನು ಹೆಚ್ಚು ಥಿಯೇಟ್ರಿಂದ ಹೊರಗಡೆ ಬಂದ ತಕ್ಷಣ ಸರ್ ಜೊತೆ ನಾನು ಜಾಸ್ತಿ ಕಮ್ಯುನಿಕೇಷನ್, ಹಿಂಗೆ ಮಾಡಪ್ಪ ಹಂಗೆ ಮಾಡಪ್ಪ ಅಂತ ಹೇಳ್ಕೊಟ್ರೆ. ನಿಜ ಹೇಳ್ತೀನಿ ರೀ, ಕನ್ನಡ ನಾ ಮಾಡ್ತಿದ್ದೆ. ಆ ತೆಲುಗು ಬಂದಾಗ ಸರು ಮತ್ತು ಕೃಷ್ಣ ಸರು ರವಿ ಸರ್ ಎಲ್ಲ ಕಾಲು ಎಳಿಯೋರು. ಇನ್ನೂ ನನ್ನ ಫ್ರೆಂಡ್ಸ್ ಎಲ್ಲ ಇದ್ದವರು. ಈಗ ಸ್ಟಾರ್ಟ್ ಆಯ್ತು ನೋಡ್ರಿ, ತೆಲುಗು ಬತ್ತಪ್ಪ ಮಾಡಬೇಡ ಅನ್ನೋರು ಸರ್ ಮುಗೀತು. ಅವತ್ತಂತೂ ಒಂದು ಸಲ ಜ್ವರನೇ ಬಂದುಬಿಟ್ಟಿದ್ದು ನನಗೆ. ಯಾಕಂದ್ರೆ ತೆಲುಗು ಒಪ್ಸೋಕ್ಕಾಗ್ತಿದಿಲ್ಲ ರೀ. ಸರು ಮುಂಚೆನೇ ಕರೆದು, ಇಲ್ಲ ನೀನು ಈ ಥರ ಮಾಡಪ್ಪ, ನೀನು ಇದು ಕನ್ನಡ ಬರೆದು ಕೊಡೋರು. ಇಂಚರಣಕ್ಕೆ ಚೇಡನಕ್ಕೆ ವಾಡಿನ ಈ ಥರ ಹೇಳ್ಕೊಡೋರು ಸರ್. ಆ ಥರನೇ ಕನ್ನಡನ ಪ್ರಾಕ್ಟೀಸ್ ಮಾಡಿ ಈ ಥರ ಮಾಡಿದೆ. ಲೊಕೇಶನ್ ಚಲೋ ಬಂದವ, ಹಾಡು ಚಲೋ ಬಂದವ. ಆರ್ಯನ್ ಸರ್ ಚಲೋ ಮಾಡ್ಯಾರ, ನಂಜೇಗೌಡರು ಹಾಡು ಚೆನ್ನಾಗಿ ಬರ್ದಾರ. ನಾನು ಹೋಗಿ ಹೇಳಿದೆ, ಸರ್ ಯಾರು ಹಾಡ್ಯಾರ? ಜೇಸುದಾಸ್ ಥರ ಹಾಡ್ಯಾರ ನೋಡ್ರಿ ಸರ್ ಅಂತ ಸರ್ ಜೊತೆ ನಾನು ಅವಾಗ ಹೇಳಿದ್ದೆ. ನಾನು ಸರ್ ರಫ್ ಕಟ್ ತೋರಿಸಿದ್ರು. ಈ ಮಿಲಿಯನ್ಸ್, ಈಗ 1 ಮಿಲಿಯನ್ ಜಾಸ್ತಿ ಹೋಗ್ಬಿಟ್ಟೈತಿ. ಚಲೋ ಐತಿ ಫಿಲ್ಮ. ಫಸ್ಟ್ ಇಂಟರ್ವ್ಯೂ ನಂದು, ಏನಾದ್ರು ತಪ್ಪಾದ್ರೆ ಕ್ಷಮಿಸಿ. ಸರ್ ಥ್ಯಾಂಕ್ಸ್ ಹೇಳಬೇಕು.
ನಿಮಗೆ ಥ್ಯಾಂಕ್ಸ್ ಹೇಳಬೇಕು, ನಮ್ಮ ಅಪ್ಪ ಅಮ್ಮಗೆ ಥ್ಯಾಂಕ್ಸ್ ಹೇಳಬೇಕು, ನನ್ನ ಫ್ರೆಂಡ್ಸ್ಗೆ, ಎಲ್ಲ ದೇವರಿಗೂ ನಮಸ್ಕಾರ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅನುರಾಧ ಅಂತ. ನಾನು ಮುಂಚೆಯಿಂದ ಸಣ್ಣ ಪುಟ್ಟ ಕ್ಯಾರೆಕ್ಟರ್ ಮಾಡ್ಕೊಂಡು ಬಂದಿದ್ದೆ. ಎಲ್ಲ ಕ್ಯಾರೆಕ್ಟರಲ್ಲೂ ಹೀರೋಯಿನ್ ಫ್ರೆಂಡಾಗಿ ನಾನು ಮಾಡ್ಕೊಂಡು ಬಂದೆ. ಇದು ನನ್ನ ಫಸ್ಟ್ ಸೆಕೆಂಡ್ ಲೀಡಾಗಿ ನಾನು ಮಾಡ್ಕೊಂಡು ಬಂದಿರೋದು. ನಮ್ಮ ಡೈರೆಕ್ಟರ್ ಚಿಕ್ಕ ವಯಸ್ಸಿಂದನೂ ನನಗೆ ಪರಿಚಯ. ಸೊ ಅವರು ಗುರ್ತಿಸಿ ನನಗೆ ಸೆಕೆಂಡ್ ಲೀಡಾಗಿ ಚಾನ್ಸ್ ಕೊಟ್ಟಿದ್ದು ಅವರು. ಸೊ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನಂದು ಪಾತ್ರ ಇದರಲ್ಲಿ ಹೀರೋ ಲವ್ವರ್ ಪಾತ್ರ. ಒಂದು ಸಿಂಪಲ್ ಹಳ್ಳಿ ಕ್ಯಾರೆಕ್ಟರ್ ನಂದು. ಅವ್ರ ಲವ್ವರ್ ಆಗಿ ನಾನು ಈ ಪಾತ್ರದಲ್ಲಿ ಅಭಿನಯಿಸಿದ್ದೀನಿ. ಇದಕ್ಕೆಲ್ಲ ಸಪೋರ್ಟಿಂಗು ಕೊಟ್ಟಿದ್ದು ನಮ್ಮ ಡೈರೆಕ್ಟ್ರು ಮತ್ತು ನಮ್ಮ ಪ್ರೊಡ್ಯೂಸರು ಅಷ್ಟೇ. ಎಲ್ಲದಕ್ಕೂ ನಾನು ನಿಂತ್ಕೊಂಡು ನೀನು ಮಾಡ್ತೀಯಾ, ಮಾಡು ಮಾಡು ಅಂತ ಫುಲ್ ಸಪೋರ್ಟ್ ಮಾಡ್ತಾಯಿದ್ರು. ಅವ್ರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಮೂವಿ ಬಗ್ಗೆ ಹೇಳಬೇಕು ಅಂದರೆ, ಈಗಿನ ಜನ್ರೇಷನಲ್ಲಿ ಏನು ಥ್ರಿಲ್ಲರ್ ಮೂವೀಸು, ಸಸ್ಪೆನ್ಸ್ ಮೂವೀಸ್ ನೋಡೋಕ್ಕೆ ಇಷ್ಟಪಡ್ತಾರೆ. ಆ್ಯಕ್ಚುಲಿ ನಾನು ಜಾಸ್ತಿ ಥ್ರಿಲ್ಲರ್ ಸೀರೀಸು, ಥ್ರಿಲ್ಲರ್ ಮೂವೀಸ್ ಎಲ್ಲ ಜಾಸ್ತಿ ನೋಡ್ತೀನಿ, ನನಗೂ ಇಷ್ಟ. ಸೊ ಈ ಮೂವಿನೂ ಸಹ ನಿಮಗೆ ಟೋಟಲ್ ಪ್ಯಾಕೇಜ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾನು ಸೈ ರಮೇಶ್ ಅಂತ, ಕೊರಿಯೋಗ್ರಾಫರ್ ಮಾತಾಡ್ತಾ ಇದ್ದೀನಿ. ಈ ಚಿತ್ರದಲ್ಲಿ 3 ಸಾಂಗ್ನ ಗೋವಿಂದ್ ಅವರು ತೊಗೊಂಬಂದು ನನ್ನ ಹತ್ರ ಹೇಳಿದ್ರು. ನಾನು ಫಸ್ಟ್ ಮಾಸ್ಟರ್ ಕಾರ್ಡ್ ತೊಗೊಂಡ್ಮೇಲೆ ಮಾಡಿದಂಥ ಸಿನಿಮಾ ಇದು. 3 ಸಾಂಗು ತುಂಬ ಅದ್ಭುತವಾಗಿತ್ತು. ಅದರಲ್ಲಿ ಒಂದು ಐಟಮ್ ಸಾಂಗಲ್ಲಿ ನೀವೇ ಮಾಡಬೇಕು ಸರ್, ನೀವೇ ಲೀಡಾಗಿ ಮಾಡಬೇಕು ಅಂತ ಹೇಳಿದ್ರು. ಆಯಿತು ಸರ್ ಅಂತ ಒಪ್ಕೊಂಡು ಮಾಡಿದ್ದೀವಿ. ಆ ಸಿಚುವೇಶನ್ ತಕ್ಕಂಗೆ ಸಾಂಗ್ ಇದೆ, ಅದೇ ತಕ್ಕಂಗೆ ಕೊರಿಯೋಗ್ರಫಿ ಕೂಡ ಇದೆ. ಯಾಕಂದರೆ ಒಂದು ಹಳ್ಳಿ ಸಾಂಗ್ ಹೇಗೆ ಬರಬೇಕೋ ಅದೇ ರೀತಿ ಇದೆ. ಆಮೇಲೆ ಹೀರೋ ಡ್ರೀಮ್ ಮಾಡಿದಾಗ ಹೇಗೆ ಬರಬೇಕು ಅದೇ ರೀತಿ ಇದೆ. ಎಲ್ಲೂ ಕತೆಗೆ ಸಂಬಂಧ ಇಲ್ದಂಗೆ ಮಾಡಿಲ್ಲ. ಸಾಂಗು ಅಷ್ಟೇ, ಕೊರಿಯೋಗ್ರಫಿನೂ ಅಷ್ಟೇ, ಎಲ್ಲ ಅದೇ ರೀತಿ ಬಂದಿದೆ. ನನಗಿದಕ್ಕೆ ಅವಕಾಶ ಮಾಡಿಕೊಂಡಂಥ ರವಿ ಸಿರೂರವ್ರಿಗೆ, ನಿರ್ಮಾಪಕರಾದ ಕೃಷ್ಣ ಅವ್ರಿಗೆ ಹಾಗೂ ಡೈರೆಕ್ಟ್ರು ಗೋವಿಂದ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು. ಎಲೆಕ್ಟ್ರಿಕಲ್ ಪ್ರಿಂಟ್ ಮೀಡಿಯಾ ಎಲ್ಲರಿಗೂ ನಮಸ್ಕಾರ. ನನಗೂ ಸ್ವಲ್ಪ ಬರುತ್ತೆ ಕನ್ನಡ. ನಾನು ತೆಲುಗಲ್ಲಿ ಸಿನಿಮಾ ಹಾಕಿದೆ. ಗೋವಿಂದರಾಜ್ ಅವರು ನನ್ನ ಆಂಧ್ರ ಬಾರ್ಡಲ್ಲೇ ಪಾಗೋಡ ಹತ್ರ ಇರ್ತಾರೆ. ಅವರು ಫ್ರೆಂಡ್ಶಿಪ್ಪಲ್ಲಿ ಸಿನಿಮಾ ಸ್ಟೋರಿ ಡಿಸ್ಕಸ್ ಮಾಡಿ ತೆಲುಗು ಕನ್ನಡ 2 ಲ್ಯಾಂಗ್ವೇಜಲ್ಲೇ ಮಾಡಬೇಕಂದ್ರೆ నేను సపోర్ట్ ಮಾಡಿ తెలుగులో సినిమా చేస్తామని చెప్పారు. సరే, సినిమా స్టోరీ సార్ చెప్పడం నచ్చి ఇప్పుడున్న ట్రెండ్కి తగ్గట్టుగా ఈ సినిమా ఉండడం, ఆ స్టోరీ మాకు నచ్చడం, తెలుగులో కూడా ఒకటేసారి షూటింగ్ చేసి కన్నడ తెలుగులో కూడా రిలీజ్ చేయబోతున్నాం వచ్చే నెల. ఈ అవకాశం ఇచ్చినందుకు గోవిందరాజు గారికి థ్యాంక్స్ చెప్పుకుంటున్నా. థ్యాంక్ యూ వెరీ మచ్.